ಏ ಜಯವ, ಈಗ ನೋಡವ ಮದುವೆ ಹೆಣ್ಣಿನ ಕಲೆ ಬಂದ್ಬಿಟ್ಟೈತೆ ನೋಡು. ಹೋಗಿ ಅಮ್ಮ, ಆ ರೀತಿ ಎಲ್ಲ ಏನಿಲ್ಲ. ನನಗೂ 3 ಜನ ಮಕ್ಕಳಿದ್ದಾರೆ. ಮಕ್ಕಳಾಗ್ಬಿಟ್ರೆ ಅಲಂಕಾರ ಮಾಡ್ಕೊಂಡಿದ್ಯಲ್ಲ, ಚೆನ್ನಾಗಿ ಕಾಣಿಸ್ತಿದೆ ಹೇಳು. 3 ಮಕ್ಕಳ ತಾಯಿ ಅಂದರೆ ನಂಬಕ್ಕೆ ಆಗಲ್ಲ ನೋಡು ನಿನ್ನ. ಚೆನ್ನಾಗಿ ಕಾಣಿಸ್ತಿದ್ಯಾ ನೋಡು. ತಲೆಗೆ ಬಣ್ಣ ಹಾಕಿದ್ದು ಎಷ್ಟೊಂದು ಚೆನ್ನಾಗಿ ಕಾಣಿಸ್ತೈತೆ. ಬೇಡ ಬೇಡ ಅಂತಿದ್ದೆ, ಮಾರ್ಕೆಟಿಗೆ ಹೋಗಿದ್ನಲ್ಲ, ಅಲ್ಲಿ ಗೀತಾ ಕೊಟ್ಲು ಶಾಂಪೂ ತಗೊಳಜ್ಜಿಯೇ. ತಲೆಗೆ ಬಣ್ಣ ಗಿಣ್ಣ ಎಲ್ಲ ಹಚ್ಕೊಳಕ್ಕೆ ಹೋದ್ರೆ ಕೈಗೆಲ್ಲ ಆಗ್ತದೆ, ಸರಿಯಾಗಿ ಹಚ್ಕೊಳಕ್ಕಾಗಲ್ಲ. ಅದ್ರ ಬದಲು ಶಾಂಪು ಹಾಕಬೋದು ಅಂತ ಗೀತನೇ ಕೊಟ್ಟು ಕಳ್ಸಿದ್ಲು. ಇನ್ನವೆಲ್ಲ ತೆಳ್ಳಗಾಗಿರಲ್ವಾ, ಅದಕ್ಕೆ ಕೊಟ್ಟೆ. ನೋಡಿ ಚಂದ ಕಾಣ್ತೈತೆ. ಹೌದೇನಮ್ಮ, ನನಗಿದೆಲ್ಲ ಇನ್ನು ಇಡ್ಸಲ್ಲ ಕಣಮ್ಮ. ಹೋಗ್ಲಿ ಬಿಡಿ, ನೀನು ಬಲವಂತಕ್ಕೆ ಹಾಕೊಂಡೆ. ಚೆನ್ನಾಗೈತೆ ಹೇಳವ. ಇವತ್ತು ನಿನ್ನ ಗಂಟ ಬಂದು ನೋಡಿದ್ರೆ ಹಳೇದು ನೆನಪಾಗ್ಬಿಡ್ಬೇಕು ಅವನಿಗೆ. ಮದುವೆ ದಿನ ನೋಡಿದ್ನಲ್ಲ ಇನ್ನನ್ನ, ಹಂಗೆ ನೆನಪಾಗ್ಬಿಡ್ಬೇಕು. ಇನ್ಮ್ಯಾಕೆ ಹಿಂಗೆ ರೆಡಿ ಆಗು. ಇನ್ಮ್ಯಾಕೆ ಹಿಂಗೆ ಅಲಂಕಾರ ಮಾಡ್ಕೊಳ್ಳವ. ಹೆಣ್ಮಕ್ಳು ಹೂವು ಮುಡ್ಕೊಂಡು ಹಿಂಗಿರ್ಬೇಕು ಗಂಡನ ಮುಂದೆ. ಆಯಿತು, ನಾನು ಹೊಸ ಮನೆ ತಕ್ಕ ಹೋಗ್ಬಿಟ್ಟು ಬರ್ತೀನಿ. ಇನ್ನೇನು ರಾಮಣ್ಣ ಬರೋ ಹೊತ್ತಾಯ್ತಲ್ಲ, ಅದೇನೇನು ಮಾತಾಡಬೇಕು ಮಾತಾಡ್ರಿ. ಆಯ್ತಾ, ಸರಿ ಬರ್ತೀನಿ. ಎಷ್ಟೊತ್ತಿಗೆ ಬರ್ಬೋದು? ನೇನು ಬರ್ಬೋದು ಅನ್ಸುತ್ತೆ. ಇಲ್ಲೇ ಬಾಗ್ಲ ಹತ್ರ ನಿಂತ್ಕೊಂಡು ಕಾಯ್ತೀನಿ. ಬನ್ನಿ, ಯಾಕೆ ಹಾಗೆ ನೋಡ್ತಿದ್ದೀರಾ? ಅದು ಅದು ಇದು ಎಲ್ಲ ಏನಿಲ್ಲ. ಬನ್ನಿ, ಕುತ್ಕೊ ಬನ್ನಿ. ಏನು ಕೊಡಲಿ? ಕಾಫಿ ಟೀ ಏನಾದ್ರು ಮಾಡ್ಕೊಂಬರಲ್ಲ? ಊಟ ಮಾಡಿದ್ರಾ? ಜಯ, ನೀನು ನನ್ನ ಹತ್ರ ಹಿಂಗೆ ಮಾತಾಡ್ತಿದ್ಯಾ? ನಾನೇ. ನನ್ನ ಕೈಲಿ ನಂಬೋದಕ್ಕೆ ಆಗ್ತಿಲ್ಲ. ಜಯ, ಇದು ನೀನೇನಾ ಮಾತಾಡ್ತಿರೋದು? ಹೌದು ರೀ, ನಾನೇನೆ. ಅಮ್ಮನೇನೆ ರಾತ್ರಿ ನನಗೆ ತುಂಬಾ ಬುದ್ಧಿ ಮಾತು ಹೇಳಿದ್ರು. ನಮ್ಮ ಇಷ್ಟ ಕಷ್ಟಗಳಿಗಿಂತ ಸದ್ಯಕ್ಕೆ ಮಕ್ಕಳು ಜೀವನ ಮುಖ್ಯ ಅಂತ ಅನ್ನಿಸ್ತು. ನೀವು ಬದಲಾಗಿದ್ದು ಒಳ್ಳೆಯದೇನೆ, ಮುಂದೆ ಮಕ್ಕಳು ಭವಿಷ್ಯನ ನೋಡಬೇಕಲ್ಲ. ಅದಕ್ಕೆ ನಾನು ನಿಮ್ಮನ್ನು ಕ್ಷಮಿಸ್ತಾ ಇದ್ದೀನಿ. ಆದರೆ ಮತ್ತೆ ಈ ಥರ ತಪ್ಪು ಯಾವತ್ತೂ ನಡೆಯಲ್ಲ ನಮ್ಮ ಜೀವನದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಆ ನಂಬಿಕೆ ಉಳಿಸ್ಕೋತೀರಾ? ಖಂಡಿತವಾಗ್ಲೂ ಜಯ, ಖಂಡಿತವಾಗ್ಲೂ ಕಣೆ. ಇನ್ಯಾವತ್ತೂ ಜೀವನದಲ್ಲಿ ಈ ಥರ ತಪ್ಪು ಮಾಡಲ್ಲ. ನೀನು ಹೆಂಗೆ ಹೇಳ್ತೀಯೋ ಹಂಗೆ ಕೇಳ್ಕೊಂಡಿರ್ತೀನಿ. ನೀನು ಏನು ಬೇಕಾದರೂ ಹೇಳು. ಇಲ್ಲಿ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ನೀವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅನ್ನೋದಲ್ಲ ರೀ. ಇಬ್ಬರು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಹೊಂದಾಣಿಕೆಯಿಂದ ಬಾಳೋದೇ ಮುಖ್ಯ. ಹೌದು ಜಯ, ಹೌದು, ಅದು ನಿಜಾನೇ. ಹಾಗೆ ಬಾಳೋಣ. ಸರಿ, ನಿನಗೋಸ್ಕರ ಈ ಸೀರೆ ತಂದಿದ್ದೀನಿ, ಹೇಗಿದೆ ನೋಡು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸೀರೆ. ಇದು ನನಗೆ ನೀವು ಮೊದಲನೇ ಸರಿ ಕೊಟ್ಟಿರೋ ಸೀರೆ. ನಾನು ಇದನ್ನು ತುಂಬ ಜೋಪಾನವಾಗಿ ತುಂಬ ಪ್ರೀತಿಯಿಂದ ಇಟ್ಕೋತೀನಿ. ಯಾವತ್ತೂ ಹಾಳಾಗೋದಕ್ಕೆ ಬಿಡಲ್ಲ. ಅಂದಾಗೆ ಅತ್ತೆ ಹೇಗಿದ್ದಾರೆ? ಕಾಲು ನೋವು ಅಂತಿದ್ರಲ್ಲ, ಸರಿ ಹೋಯ್ತಾ? ಪರವಾಗಿಲ್ಲ ಅಂತಿದ್ರು. ಅಮ್ಮನೂ ಅಷ್ಟೇ ತುಂಬ ಬದಲಾಗಿದ್ದಾರೆ ಜಯ. ಯಾವಾಗಲೂ ನಿನ್ನ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಜಯನ ಜೊತೆ ಇರಬೇಕು, ಇನ್ಮೇಲೆ ಅವಳ ಹತ್ರ ಹಂಗೆಲ್ಲ ನಡ್ಕೊಬಾರ್ದು ಅಂತ. ಇವಾಗ ಏನು ಮಾಡೋಣ ಹೇಳು? ನಿನ್ನಿಷ್ಟ, ನಾನು ಬಲವಂತ ಮಾಡೋಕ್ಕೋಗಲ್ಲ. ನೀನು ಬಂದು ನಮ್ಮನೇಲಿರ್ತೀಯ, ಇಲ್ಲ ನೀನು ಎಲ್ಲಿರ್ತೀಯ ಹೇಳು, ಅಲ್ಲಿಗೆ ಬರ್ತೀವಿ. ನನಗೆ ಗೊತ್ತು ನೀವು ಹಿಂಗೆ ಕೇಳ್ತೀರಾ ಅಂತ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ ಇಟ್ಟಿದ್ದೀನಿ. ನಾನಿವಾಗ ಮನೆ ಇಡಿಸಿಲ್ಲ ಅಂದಿದ್ದಿದ್ರೆ ಖಂಡಿತವಾಗ್ಲೂ ಅಲ್ಲಿಗೆ ಬರ್ತಾ ಇದ್ದೆ ರೀ. ಆದರೆ ಕಷ್ಟಪಟ್ಟು ಮನೆ ಕಟ್ಟಿದ್ದೀನಿ. ಇಷ್ಟು ದೊಡ್ಡ ಮನೆ ಕಟ್ಟಿ ನಾನು ಅಲ್ಲಿ ಬಂದಿದ್ದರೆ ಸರಿ ಹೋಗಲ್ಲ ಅನಿಸ್ತಾ ಇದೆ. ಒಂದು ಕೆಲಸ ಮಾಡೋಣ, ಆ ಮನೇನ ಯಾರಿಗಾದ್ರೂ ಬಾಡಿಗೆ ಕೊಟ್ಬಿಟ್ಟು ನಾವು ಯಾಕೆ ಇಲ್ಲೇ ಬಂದಿರಬಾರ್ದು? ಏನಂತೀರಾ? ಆಯಿತು ಜಯ, ನೀನು ಹೆಂಗೆ ಹೇಳ್ತೀವಿ ಹಾಗೆ. ಒಟ್ಟಿನಲ್ಲಿ ನಾನು ನಿಮ್ಮ ಜೊತೆ ಇದ್ರೆ ಸಾಕು, ನಾವೆಲ್ಲ ಒಟ್ಟಿಗೆ ಇದ್ರೆ ಸಾಕು ಜಯ ನನಗೆ. ಅತ್ತೆಯವ್ರಿಗೂ ಹಾಗೆ ಹೇಳಿಬಿಡಿ. ಇನ್ನೇನು ಗೃಹ ಪ್ರವೇಶಕ್ಕೆ 2 ದಿನ ಬಾಕಿ. ಗೃಹ ಪ್ರವೇಶ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡೋಣ. ಆಯಿತು ಜಯ, ಇವತ್ತೇ ಹೇಳ್ತೀನಿ ಅಮ್ಮಂಗೆ ನಿನ್ನವೇನೇನಿದೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ ಅಂತ. ಆಯಿತು, ಹೇಳಿ. ಸರಿ ಜಯ, ಬಾ, ಸ್ವಲ್ಪ ಹೊತ್ತು ಎಲ್ಲರೂ ಹೊರಗಡೆ ಹೋಗ್ಬಿಟ್ಟು ಬರೋಣ. ನಾವಿಬ್ಬರು ಹೊರಗಡೆ ಎಲ್ಲೂ ಹೋಗಿಲ್ವಲ್ಲ, ಸ್ವಲ್ಪ ಗಾಳಿಗೆ ಹಂಗೆ ಓಡಾಡ್ಕೊಂಬರೋಣ. ಹೋಗಿ ಬರೋಣ? ಆಯಿತು, ನಡೀರಿ, ಹೋಗಿ ಬರೋಣ. ಮಕ್ಕಳು ಬರೋಕ್ಕೆ ಇನ್ನೂ ಟೈಮ್ ಬೇಕು.
ಅಮ್ಮನೂ ಮನೆ ಹತ್ರ ಹೋಗ್ತೀನಿ ಅಂತ ಹೋದರು. ಇವಾಗ ಏನು ಮಾಡೋದು ಮನೇಲಿ? ಸರಿ ಆಯಿತು, ಹೋಗೋಣ ನಡೀರಿ. ಇಲ್ಲೇ ರೀ ನಮ್ಮ ಕೃಷ್ಣ ಮಾವನೇನು ಕಿತ್ತಿದ್ದು. ಎಷ್ಟೊಂದಿದೆ ನೋಡಿ ಮಾವನೇನು. ಓಹ್, ಇಲ್ಲೇನಾ? ನಮ್ಮ ಕೃಷ್ಣ ಹತ್ತೋನೆ ಇಷ್ಟು ದೊಡ್ಡ ಮರ ಹತ್ತಿದನಲ್ಲ, ಕೈ ಕಾಲು ಮುರ್ಕೊಂಡಿದ್ರಿ ಏನು? ಇಲ್ಲ ರೀ, ಅವ್ನು ತುಂಟ ಇದ್ರೂ ತುಂಬ ಜಾಣ, ಹಾಗೆಲ್ಲ ಬೀಳೋನಲ್ಲ. ಸರಿ ಜಯ, ನನಗೆ ಇವತ್ತು ಎಷ್ಟು ಸಂತೋಷ ಆಗ್ತಿದೆ ಗೊತ್ತೇನೆ. ಇವತ್ತಿನ ದಿನ ನಾನು ಯಾವತ್ತೂ ಮರೆಯಲ್ಲ ಜೀವನದಲ್ಲಿ. ನನಗೆ ನಾವು ಮದುವೆ ಆಗಿದ್ದ ದಿನ ನೆನಪಾಗ್ತಿದೆ. ರೀ ಹೌದಾ? ಹೌದು ಜಯ, ಹೌದು, ಮದುವೆ ಆಗಿದ್ದ ದಿನ ನೆನಪಾಗ್ತಿದೆ ಕಣೆ. ಏನು ಕೆಟ್ಟಗಳಿಗೇನೋ, ಯಾರ ಕಣ್ಣೋ, ಯಾರು ಹೇಳಿಕೆ ಮಾತು ಕೇಳಿದ್ನೋ ಏನೋ, ಯಾವ ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ. ನಾನು ನಿನಗೆ ಕೊಡಬಾರ್ದು ಹಿಂಸೆ ಕೊಟ್ಬಿಟ್ಟೆ. ಬೇರೆಯವ್ರ ಮಾತು ಕೇಳಿಕೊಂಡು ನನಗೆ ಕ್ಷಮಿಸು. ಸರಿ ಬಿಡಿ, ಎಷ್ಟು ಸರಿ ಹೇಳ್ತಿದ್ದೀರಾ? ಹೇಳಿ ನನಗೆ ಅದನ್ನು ಜ್ಞಾಪಿಸ್ಬೇಡಿ. ಬಿಟ್ಟಾಕಿ, ಇನ್ಮೇಲೆ ಹೊಸ ಜೀವನ ಶುರು ಮಾಡೋಣ. ಇನ್ಮೇಲೆ ನಮ್ಮ ಜೀವನ ತುಂಬ ಸುಂದರವಾಗಿರಬೇಕು. ಇನ್ಯಾವ ಕೆಟ್ಕಣ್ಣು ಬೀಳಬಾರ್ದು, ಹಂಗೆ ನೋಡ್ಕೋತೀನಿ ನಾನು. ನಾನು ಅಷ್ಟೇ ಜಯ, ಇನ್ಯಾರ ಮಾತು ಕೇಳೋದಿಲ್ಲ, ನಿನ್ನ ಮಾತೇ ವೇದವಾಕ್ಯ. ರೀ, ಮತ್ತೆ ನಮ್ಮ ಮಕ್ಕಳನ್ನ ಏನು ಓದಿಸೋಣ? ನಮ್ಮ ಲಕ್ಷ್ಮಿ ಇವಾಗ 6ನೇ ಕ್ಲಾಸು. ಈ ವರ್ಷನೋ ಮುಂದಿನ ವರ್ಷನೋ ಅವಳು ದೊಡ್ಡೋಳಾಗ್ಬೋದು. ನಮಗೆ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಹೆಣ್ಮಕ್ಳನ್ನ ತುಂಬ ಹುಷಾರಾಗಿ ನೋಡ್ಕೋಬೇಕು. ಆದರೆ ಹೆಣ್ಮಕ್ಳು ಅಂತ ಕಡೆಗಣಿಸೋದು ಬೇಡ. ತುಂಬ ಚೆನ್ನಾಗಿ ಓದಿಸೋಣ. ಆಯಿತು ಜಯ, ಆಯಿತು ಕಣೆ. ನಾನು ಇನ್ಮೇಲೆ ಯಾವತ್ತೂ ಭೇದ ಭಾವ ಮಾಡಲ್ಲ. ಓದಲಿ ಚೆನ್ನಾಗಿ, ಕಷ್ಟಪಟ್ಟು ದುಡಿತೀನಿ. ಹೊಲ ಇದೆಯಲ್ಲ, ಏನಾರ ಮಾಡೋಣ. ಅಮ್ಮನ ಹೊಲನೂ ಇದೆ, ಮತ್ತು ನಿಮ್ಮದು ಹೊಲ ಇದೆ. ನಿಮ್ಮದು ಅಂತ ಹೇಳ್ಬೇಡ ನೋಡು, ನಮ್ಮದು ಅಂತ ಹೇಳು. ಆಯಿತು, ನಮ್ಮದು ಹೊಲ ಇದೆ. ಬೆಳೆ ಬೆಳೆಯೋಣ. ಬಂದಿದ್ದ ದುಡ್ಡಲ್ಲಿ ಮಕ್ಕಳ ಹೆಸರಲ್ಲಿ FD ಮಾಡಿಡೋಣ. ಆಯ್ತು ಹೇಳು, ಹಾಗೆ ಮಾಡೋಣ. ಮತ್ತು ನಾಳೆ ಅತ್ತೆ ನೋಡೋಕ್ಕೆ ಅಂತ ಬರ್ತಾಯಿದ್ದೀನಿ. ನನ್ನ ಮನೆಗೆ ಬಂದು ಎಷ್ಟು ದಿನ ಆಗಿತ್ತಲ್ಲ, ಎಷ್ಟು ವರ್ಷಗಳೇ ಆಗೋಗಿತ್ತು. ಅದಕ್ಕೆ ನಾಳೆ ಬರ್ತಾಯಿದ್ದೀನಿ. ಏನು, ನಾಳೆ ಬರ್ತಿದ್ಯಾ? ಬಾ ಜಯ ಬಾ, ನಿನ್ನ ಮನೆ. ಅಮ್ಮಂಗೆ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ? ಆಯಿತು, ನಾನು ಮಕ್ಕಳು ಎಲ್ಲರೂ ಬರ್ತೀನಿ. ಹಾಗೆ ಗಿರ್ಜಿ ಮನೆ ಹತ್ರನೂ ಹೋಗಿ ಬರಬೇಕು, ಭಾನು ಮನೆ ಹತ್ರನೂ ಹೋಗಿ ಬರಬೇಕು. ಗೃಹ ಪ್ರವೇಶಕ್ಕೆ ಅವ್ರಿಗೂ ಹೇಳಬೇಕು. ಆಯಿತು ಜಯ, ಹಾಗೆ ಮಾಡು. ನಾನು ಊರಲ್ಲಿರೋರಿಗೆಲ್ಲ ಹೇಳ್ತೀನಿ ಗೃಹ ಪ್ರವೇಶಕ್ಕೆ ಎಲ್ಲರೂ ಬರಲಿ. ಇನ್ನೇನು ಎಷ್ಟು ದೂರ ಇದೆ? 2 ಕಿಲೋಮೀಟ್ರ್ ಅಲ್ಲಿಂದ. ಎಲ್ಲರೂ ಬರಲಿ. ಒಂದು ಕೆಲಸ ಮಾಡು, ಊಟದ ಖರ್ಚೆಲ್ಲ ನಾನೇ ನೋಡ್ಕೋತೀನಿ. ನಾನು ಹೂವಿನ ಅಲಂಕಾರ, ಪೂಜೆ ಖರ್ಚನ್ನ ನಾನು ನೋಡ್ಕೋತೀನಿ. ಸರಿ ಹೋಯ್ತಲ್ಲ ಆಗಿದ್ರೆ. ಮಾಡೇ ಬಿಡ ಬಿಡು, ಧೂಮ್ ಧೂಮ್ ಅಂತ. ನನ್ನ ಜಯ ನನ್ನ ಒಪ್ಕೊಳ್ಳಲ್ಲ, ಅಷ್ಟೇ ಸಾಕಪ್ಪ. ಸಾಕು ನನಗೆ. ರೀ, ಇನ್ನು 2 ದಿನ ನಾವೆಲ್ಲ ಒಟ್ಟಿಗೆ ಇರ್ತೀವಲ್ಲ, ತುಂಬ ಆಸೆ ಆಗ್ತಿದೆ ರೀ. ಜೀವನದಲ್ಲಿ ಈ ಥರನ ದಿನ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಗೊತ್ತಾ. ಹೆಣ್ಮಕ್ಳಿಗೆ ಎಷ್ಟೇ ವಯಸ್ಸಾಗಲಿ, ಮಕ್ಕಳಾಗಲಿ, ಹೀಗೆ ಗಂಡನ ಪ್ರೀತಿ ಸಿಕ್ಬಿಟ್ರೆ ಸಾಕು. ಅವ್ರ ಹೆಗ್ಲೆ ಮೇಲೆ ಮಲ್ಕೊಂಡ್ಬಿಟ್ರೆ ಅದೇ ಸ್ವರ್ಗ ಅನಿಸ್ಬಿಡುತ್ತೆ. ಜಯ, ಇನ್ಮೇಲೆ ಯಾವಾಗಲೂ ಈ ಸ್ಥಾನ ನಿನಗೋಸ್ಕರನೇ ಕಣೆ, ನಿನಗೋಸ್ಕರ. ಯೋಚನೆ ಮಾಡಬೇಡ. ಇನ್ಮೇಲೆ ನಾನು ನಿನ್ನ ಜೊತೇಲಿರ್ತೀನಿ.